ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪ್ರಸಾದದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀ ಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಹಿನಿಯ ಮುಖಾಂತರ ವಾಚನ ಮಾಡ್ತಾ ಬಂದಿದ್ದೀನಿ. ಮಾಯಾವಿಯಾದ ಶ್ರೀಕೃಷ್ಣ ಪರಮಾತ್ಮ ಕೊರವಂಜಿ ರೂಪದಿಂದ ದೊರೆಶಾನೆ ಸತ್ಯಭಾಮೆಯ ಮಂದಿರದೊಳಗೆ ಬಂದು ಅಲ್ಲಿ ವಿಶೇಷವಾಗಿ ಕುಶಲೋಪಹರಿ ಆದ ನಂತರ ಅದು ಸತ್ಯಭಾಮೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸನ್ನದ್ಧರಾಗಿ ನಿಂತಾಳ ಕೊರವಂಜಿ ರೂಪದಿಂದ ಇರತಕ್ಕಂಥ ಕೃಷ್ಣ ಪರಮಾತ್ಮ. ಅವನ ಮಾಯಾವಿ ಆದದ್ದರಿಂದ ಗುರುತು ಹತ್ತಾ ಇಲ್ಲ. ಅವಳು ನಿಜವಾಗಿಯೂ ಕೃಷ್ಣ ಪರಮಾತ್ಮನನ್ನು ಗುರುತ ಹಿಡಿದಂತೆ ಇದ್ದರೂ ಕೂಡ ಗುರುತು ಹತ್ತದ ಹಾಗೆ ದೂತೆಯ ಮಾತುಗಳಿಂದ ಚಮತ್ಕಾರವಾಗಿ ಈ ಕೊರವಂಜಿ ಅಂತ ಭಾವಿಸಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಕೊರವಂಜಿ, ಏನಾಯಿತು ಅಂತಂದ್ರೆ ಏನಾಗ್ಯದವ ನೋಡಮ್ಮ, ಕೊರವಂಜಿ ಭಾಳ ಚಲೋ ಇದ್ದಾಳ ಅಂಥೇಳಿ ನಮ್ಮ ತಾಯಿ ಹೇಳಕತ್ತಾಳೆ. ಮತ್ತು ಹೇಳಿದ್ರೆ ಮಾಡ್ತಾಳು, ಆಕಿನ ಉಬ್ಬಿಸಿ ಮಾತಾಡೋದು ಹೇಳಿಲ್ಲ. ಅದಕ್ಕೆ ಯಾರಿಗೆ ಪ್ರತಿಯೊಬ್ಬರಿಗೆ ಹೊಗಳಿಕೆ ಬೇಕೇ ಬೇಕು. ಅದಕ್ಕೆ ತುತೆ ಕೊರವಂಜಿ ಚಲೋ ಅದಾಳ ಅಂತ ಹೇಳಿದಾಳ ನಮ್ಮ ತಾಯಿ. ಕೊರವಂಜಿ ಹೆಂಗದಿ ಅದಾಳ ನೋಡಿ. ಈಗ ತುತೆ ನನಗೀಗ ಇವಳ ಮೇಲೆ ಮನಸ್ಸಾಗಿತ್ತು ನೋಡು. ಅದ ಇವನ ಇಷ್ಟೋ ತನಕ ಒಮ್ಮೆ ಇದಾಗಿತ್ತು, ಮತ್ತೀಗ ಹೆಂಗಸ್ರ ಮೇಲೆ ಹೆಂಗಸ್ರು ಮನಸ್ಸು ಆಗೋದಂತಂದು ಹೋಗಿ ಕೇಳ್ಕೊಂಡು ಬರುವ. ನನಗೆ ಮನಸ್ಸು ಇವಳ ಮೇಲೆ ಯಾಕಾಯಿತು? ಹಾಗಾದರೆ ನೋಡು ಕೇಳ್ಕೊಂಬರ್ತಾನಮ್ಮ. ಕೊರವಂಜಿ ಒಂದು ಮಜಾ ಆಗೈತೆ ನೋಡು. ಏನು ಮಜಾ ಆಗೈತೆ ದೂತೆ? ಏನಿಲ್ಲಮ್ಮ, ನೋಡು ನೀನು ಹೆಂಗಸ? ಹೌದಮ್ಮ ನಾನು ಹೆಂಗಸು. ಮತ್ತು ನಮ್ಮ ದೊರೆಶಾನಿ ತಾಯಿ ಆಕಿ ಹೆಂಗಸ? ಹೌದು ಅವಳು ಹೆಣ್ಮಗಳು. ಈಗೇನು ಮಜಾ ಆಗೈತೆ ಅಂದ್ರೆ ಏನಾಗೈತಿ, ನಮ್ಮ ದೊರೆಶಾನಿ ತಾಯಿಯವರಿಗೆ ನಿನ್ನ ಮೇಲೆ ಮನಸ್ಸಾಗ್ಯದಂತ ನೋಡು. ಹೇ ಏನು ಮಾತಾಡ್ತೀನಿ ಕರೆನ ಕೊರವಂಜಿ. ಆಕಿನ ಹೇಳಿದಳು ಅಷ್ಟಲ್ಲ, ಇದಕ್ಕೆ ನಿನ್ನ ಬೆನ್ನತ್ತಿ ಹೋಗೋಂಗಾಗೈತಿ ಅಂತಾಳು. ನೋಡ್ದೂತೆ ಜೇನು ತಪ್ಪಲ್ಲ. ಏನಾಗ್ಯದ ಅಂತಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂದ್ರೆ ಏನು, ಈ ಬ್ರಹ್ಮಾಂಡದೊಳಗೆ ಹೇಗೆ ಅಂತ ದಿಕ್ಕುಗಳಿರ್ತಾವೋ ಹಂಗೆ ಪ್ರತಿಯೊಬ್ಬ ಮನುಷ್ಯನ ಹೃದಯದೊಳಗೆ ಅಷ್ಟದಳದ ಒಂದು ಕಮಲ ಇರ್ತದೆ. ಅಂದ್ರೇನು 8 ದಳದ ಒಂದು ಕಮಲ ಪುಷ್ಪ ಇರ್ತದೆ. ಅದು ನನ್ನಲ್ಲಿ ಇರಬೇಕಲ್ಲ ಕೊರವಂಜಿ, ನಿನ್ನಲ್ಲಿನೂ ಐತಿ, ನನ್ನಲ್ಲಿನೂ ಐತಿ, ನಿಮ್ಮ ದರ್ಶಾನಿಯಲ್ಲೂ ಐತಿ. ಪ್ರತಿಯೊಬ್ಬರಲ್ಲಿ ಅಷ್ಟದಳದ ಒಂದು ಕಮಲ ಇರ್ತದೆ. ನಡಕ್ಕೆ ಏನಾಗ್ತದೆ ರೀ, ನನ್ನ ದಳ ದೊಡ್ಡ ಇರ್ಬೇಕನ್ನ ಕೊರವಂಜಿ. ನಿನ್ನೂ ದೊಡ್ಡ ದಳ ಅಲ್ಲ, ನಂದು ತಳ ದೊಡ್ಡೈತಿ. ಅಯ್ಯೋ ಏನು ಮಾತಾಡ್ತೀಯ ಕೊರವಂಜಿ? ಎಲ್ಲರೂ ಬಂದು ನಾನು ತಳಕ್ಕನ ಬಾಯಿ ಹಾಕ್ತಿರಲ್ಲ. ನೋಡು ಹಾಗೆ ಮಾತಾಡಬಾರ್ದು. ಪ್ರತಿಯೊಬ್ಬರ ಹೃದಯ ಕಮಲ ಅಂತ ಇರ್ತಂತ ಹೇಳಿಲ್ಲ. ಹಾಗೆ ನಡಕ್ಕೆ ಏನಾಗುತ್ತಂದ್ರೆ ಈ ಚಂಚಲ ಸ್ವಭಾವದ ಮನಸ್ಸಿನ ಮಾಡ್ತದೆ, ಒಂದ ಕಡೆ ಕೊಂಡಿರೋದಿಲ್ಲ. ಅದು ಯಾವ ದಳದ ಮೇಲೆ ಹೋಗಿ ಕೊಡ್ತದನೋ ಆಯಾ ದಳದ ಬುದ್ಧಿ ಮನಸ್ಸಿಗೆ ಬರ್ತದೆ ದೂತೆ. ಹಿಂಗಂದು ಕೊರಂಜಿ ಅಂದ್ರೆ ನಮ್ಮ ದರ್ಶನ ತಾಯಿಗೆ ಏನಾಗೈತೆ ಅಂತೀನಿ ನೀನು? ತೂತೆ ವರ್ಣದಳಂ ವಿಲಾಸ ಬುದ್ಧಿ ಅಂದರೆ ವರ್ಣದಳಂ ವಿಲಾಸ ಬುದ್ಧಿ ಅಂದ್ರೆ ಏನುವ ನೋಡ್ತೀವಿ. ಇವಳ ಮನಸ್ಸು ಪಶ್ಚಿಮ ದಳದ ಮೇಲೆ ಹೋಗಿ ಕೂತ ಕಾರಣ ಇವಳಿಗೆ ಕಾಮವಿಕಾರ ಆಗ್ಯದ. ಅಂದ್ರೇನು ಆತ್ಬಿಡ ನಮ್ಮ ತಾಯಿಗೆ ದರ್ಶನಿಗೆ ಕಾಮವಿಕಾರ ಆಗೈತೆ ಅಂತಂದು ಅದೇನು ನಿನ್ನ ತಪ್ಪಲ್ಲ ಬಿಡುವ. ಕೊರವಂಜಿ ಹೇಳು ಕೈ ಐತಿ. ಅಮ್ಮ ನೋಡಮ್ಮ ಏನಾಗಿದೆ, ಪ್ರತಿಯೊಬ್ಬರಿಗೂ ಒಂದು ಅಷ್ಟದಳದ ಕಮಲ ಅಂತ ನಡುವೆ ಈ ಚಂಚಲ ಸ್ವಭಾವದ ಮನಸ್ಸು ಯಾವ್ಯಾವ ದಳದ ಮೇಲೆ ಹೋಗಿ ಕುಂಡಿರ್ತದನೋ ಆಯಾ ದಳದ ಮನಸ್ಸು ಬುದ್ಧಿ ಬರ್ತೈತೆ ಅಂತ ಹೇಳಿದಳು. ಅದಕ್ಕೆ ನಂದು ಏನಾಗ್ಯದ ವರ್ಣದಳ ವಿಲಾಸ ಬುದ್ಧಿ ಅಂತೇಳಿ ನಿನ್ನ ಮನಸ್ಸು ಪಶ್ಚಿಮ ದಳದ ಮೇಲೆ ಹೋದ ಕೂತ ಕಾರಣ ನಿನಗೆ ಯಾರ ಕಂಡ್ರು ನಿನ್ನ ಪರಮಾತ್ಮನ ಕಂಡಾರತ್ತೆ ನಿನಗೆ ಕಾಮ ವಿಕಾರ ಆಗೈತೆ ಅಂತ ಹೇಳ್ತಾಳವ. ತೂತೆ ಇದು ನಿಂದೇನು ತಪ್ಪಲ್ಲ, ನಂದು ತಪ್ಪಲ್ಲ, ನಿಂದು ತಪ್ಪಲ್ಲ, ಮನಸ್ಸಿನ ತಪ್ಪು ಅಂತಾಳೆ. ಹಿಂಗೆ ಹಂಗಾರೆ ಇನ್ನೇನು ಮಾಡ್ದಮ್ಮ? ಏನಿಲ್ಲ, ಮತ್ತು ನಾವು ಕೇಳೋಲ್ಲ ಕೊರಂಜಿನ ಕೇಳು. ಹಾಗಾದರೆ ಹಿಂದೆ ಅವ್ರೇನು ಕೊಟ್ಟಾರ ಅವರೆಲ್ಲ ಕೊಟ್ಟದ್ದನ್ನು ನೀವು ಕೊಡಬೇಕು. ಪೂರ್ಣ ಪೇಳುವೆನು ಜಾನಿ ನನಗೆ ಪೂರ್ವದಲ್ಲಿ ಜಾನಕಿ, ಜಾನಿಯ ಕೌಶಲ್ಯ ಮಾನದಲ್ಲಿ ರುಕ್ಮಿಣಿ. ಅವರೆಲ್ಲ ಏನು ಕೊಟ್ಟ, ಅವರೆಲ್ಲ ಏನು ಕೊಟ್ಟದ್ದು ಕೊಡು ನನಗೆ, ಇದಕ್ಕಿಂತ ಹೆಚ್ಚೇನು ಕೊಡಬೇಡನಿ. ಏನು ಕೊರವಂಜಿ ಮತ್ತೇನು ರಾಡಿ? ನಿನಗೆ ಯಾರ್ಯಾರು ಏನೇನು ಕೊಟ್ಟಿದ್ದು ಅಂತ ಈಗ ಹೇಳಿದಿ, ಮತ್ತು ಅದನ್ನ ಹೇಳಾಕತ್ತದಿ. ಅವ್ರಂಗೆ ನಾವು ಕೊಡ್ತು ನಾವು ಹಿಡಿದೇವೆ, ಮತ್ತು ಅದನ್ನು ಶುರು ಮಾಡಿದಲ್ಲ. ಹಾಗಲ್ಲ ಜೊತೆ ಅವರೆಲ್ಲರೂ ತನು ಮನ ಧನವನ್ನು ಅರ್ಪಣೆ ಮಾಡಿ ಕೇಳಿದರು. ಅಂದರೆ
ಕೈಯೊಂದು ಬಾಯೊಂದೆಲ್ಲ ಕೊಟ್ಟು ಕೇಳಿದಾರೇನು? ಕೈಯೊಂದು ಬಾಯೊಂದು ಯಾಕೆ ಕೊಡ್ತೀರಿ? ಜೊತೆ ಏನು ಮಾತಾಡ್ತೀನಿ ನೀನು? ಹಂಗಾದ್ರೆ ತನು ಮನ ದಣ ಅಂತಂದ್ರೆ ಏನು? ನಾವು ಒಂದು ತನ್ನ ಮಣ್ಣಿನ ಬಂದಿಗೆ ಕೊಡ್ತೇವೆ, ಒಂದು ಸಣ್ಣ ಆಕಳ ಕರ ಕೊಡ್ತೇವೆ, ಮತ್ತು ಎಲ್ಲ ದನ ಮನ ಕೊಟ್ಟಂಗೆ ಆತಿಲ್ಲೋ. ಏನು ಮಾತಾಡ್ತೀಯ ಕೊರವಂಜಿ? ನೀನು ಏನು ಬಿಡ್ತಿ ಬೇಡಮ್ಮ, ನೀ ಬೇಡಿದ್ರೆ ನಾವು ಕೊಡ್ತೇವೆ ನೋಡು. ನೀವೆಲ್ಲ ನಾವು ಬೇಡಿದ್ದು ಕೊಡ್ತೀರಿ? ಹೌದು, ಏನು ಬೇಡ್ತಿ ಬೇಡು ಕೊಡ್ತೇವೆ. ಹಾಗಾದರೆ ಕೇಳು. ಬಾಮೆ ಬಿಡಿ ಮುತ್ತು ಮರದಲ್ಲಿ ತರಿಸ, ನಿನ್ನ ಪಡಸಾಲಿಯಳು ರಂಗ ವಯಸ್ಸ. ಬಾಮೆ ಬಿಡಿ ಮುತ್ತು ಮರದಲ್ಲಿ ತರಿಸ, ನಿನ್ನ ಪಡಸಾಲಿಯಳು ರಂಗ ವಯಸ್ಸ. ನೆಲಗಡಲೆ ಕಬ್ಬು ಟಂಗು ತರಿಸ, ನೆಲಗಡಲೆ ಕಬ್ಬು ಟಂಗು ತರಿಸ, ನೆಲಗಡಲೆ ಕಬ್ಬು ಟಂಗು ತರಿಸ. ಈ ದೇವಕಿ ನಂದಗ ಉಣಿಸ. ಹೋತಾಯ ಏದುತ್ತೆ ಬಾರ ಇಲ್ಲೇ. ಯಾಕೋ ಕರಂಜಿ ಏನು ಕರೆದು ಇಲ್ಲಿ ಅಂತೂ ನೋಡಮ್ಮ. ಮೊದಲು ನಿಮ್ಮದು ಪಡಸಾಲಿ ಸಾಧನೆ ಮಾಡಬೇಕು. ಕೊರಂಜಿದು ಬೇಡ. ಯಾಕೆ ಬೇಡ ನೋಡುವ? ಸಾರಿಸೋದು ಅಂದ್ರೆ ಈ ಕೆಲಸ ನನಗೆ ಹಚ್ತಾಳೆ, ಅದಕ್ಕೆ ಬೇಡ. ಏನೇ ಆಗಲಿ ಮೊದಲು ಪಡಸಾಲಿ ಸಾಧನೆ ಮಾಡಬೇಕು. ಆತು ಬಿಡುವ. ನಾವೊಬ್ಬರ ಮನ್ಯಾಗ ಹಾಳಾಗಿ ಬಂದದ್ದು ಅಂದ ಕೂಡಲೇ ಅವ್ರು ಹೇಳಿದಂಗೆ ನಾವು ಕೇಳಲೇಬೇಕು. ಅಂದಮೇಲೆ ಮಾಡಿದಾದ ಬಿಡು, ಇನ್ನು ಮುಂದೆ ಏನು ಮಾಡ್ವು? ಪಡಸಾಲಿ ಸಾಧನೆ ಮಾಡಿದ ಮೇಲೆ ಶಾಸ್ತ್ರ ಪ್ರಕಾರ ವರ್ಣರಂಜಿತ ರಂಗೋಲಿ ಬಿಡಿಸ್ಬೇಕು. ಆತು ಬಿಡುವ. ಅದ್ರಾಗ ನಾನು ಭಾಳ ಶಾಣೆ ಅದೀನಿ. ಒಂದೊಂದು ನಾ ಎಂತೆಂಥ ರಂಗೋಲಿ ಹಾಕ್ತೀನಿ, ನೀನು ನೋಡಿದ್ದೆ ಬಾ. ಆಮೇಲೆ ಮೊದಲು 3 ಮರ ಬೇಕು. ತೂ ಹೇಸಿ ಏನು ಮಾತಾಡ್ತಿ? ಏನು ಮರ ಬೇಕು? ಅಲ್ಲ, ಎಂಥವ್ರ ಮನೆಗೆ ಬಂದಿದ್ದೀನಿ, ನಿನಗೆ ಬೇಕಾದ ಕೊಡಿಸ್ತೇನೆ ಅಂತ ಹೇಳಿದ್ದೀನಿ. ಅಂಥದ್ರಾಗ ಕೇಳ್ತಿ, ಏನು ಕೇಳಿದೆ? 3 ಮರ ಕೇಳಿಲ್ಲ. ತಗೋ, ನನ್ನ ಕಡೆ ರೊಕ್ಕ ಅದಾವು, ಹೋಗಿ ತೊಗೊಂಡು ಬುಡ್ರ ಮನೆಯಾಗ 3 ಮರ ತೊಗೊಂಡು ಹೋಗ್ಬಿಡ. ನೀನು ಹೇಳಿದ ಕರೆ ಐತಿದ್ದೆ. ನಾನೇನು ಅಂಥ ಮರ ಬೇಡಿಲ್ಲ, ಅದು ಇದೇ ಬೇಡಿಲ್ಲ. 3 ಮರ ನಮ್ಮ ತಾಯಿಯವ್ರ ಹತ್ರ ಬೇಡಾಗ ನನ್ನ ಮನಸ್ಸು ಬರೋದಿಲ್ಲ. ತಗೋ, 4 ರೂಪಾಯಿ ನೀನು ತಗೋ, ಬುಡ್ರ ಮನೆಗೆ ಹೋಗಿ 3 ಬುದ್ರಿನ ಮರ ತೊಗೊಂಡು ಹೋಗಿ ತಗೋರಪ್ಪ. ತಗೋ ಇಲ್ಲಿಗೆ ದೂತೆ 4 ರೂಪಾಯಿ ನೀನೇ ಇಟ್ಕೋ. ನಾನು ಬುದ್ಧರ ಅಂದ್ರೆ ಬೆಸ್ತರ ಮನೆಯಾಗಿನ ಬಿದ್ರಿನ ಮರ ಬೇಡಲಿಲ್ಲ. ಮತ್ತು ಎಂಥ ಮರ ಬೇಕಂದಿವ ನೀನು? ನನಗೆ ಮೊದಲು 3 ಬಂಗಾರದ ಮರ ಬೇಕು. ಅಯ್ಯೋ, ಬಂಗಾರ ಮರ ಏನಂದಿವ ಕೊರಂಜಿ? ಬಂಗಾರ 3 ಮರ? ನಾನು ಏನಂತ ತಿಳ್ಕೊಂಡಿದ್ದಿ? ನೀ ಹೇಳಿದಂಗೆ ಬಂಗಾರ ಮರ ಕೊಡತ್ತೀನಿ ನಾನು. ಕೊರಂಜಿ ಕೊಡಂದ್ರೆ ನಾ ಎಲ್ಲಿಂದ ಕೊಡಲಿ ಬಂಗಾರದ ಮರ? ನಮ್ಮ ತಾಯಿ ಕಳ್ಕೊಂಡು ಬರ್ತೀನಿ ತಡಿವ. ಅಲ್ಲಿ ಕೊಡಾಕೆ ನೀ ಅಲ್ಲ, ಮತ್ತು ಕೊಡಾಕೆ ನಾ ಅಲ್ವಾ? ಸುಮ್ಮನೆ ಕಾರ್ಬಾರ್ ಮಾಡಕತ್ತಿದ್ದಷ್ಟೇ. ಎಲ್ಲ ಕೊಡಾಕೆ ಬರೋದಿಲ್ಲ, ಕಾರ್ಬಾರ ಮಾಡೋದು. ಏನಾಯ್ತು? ಕೊಡೋದಕ್ಕೆ ಕಾರ್ಬಾರ ಮಾಡೋದಕ್ಕೆ ಏನು ಸಂಬಂಧ ಕೊರಂಜಿ? ನಾವು ದೊಡ್ಡವ್ರ ಮನೆಯಾಗಿನ ಆಳು, ನಾವು ಬಡೀಲಿ ಬಡಿಸ್ಕೊಳ್ಳಿ, ಬಿಡಿಸ್ಕೊಂಡು ಬರೋಕೆ ಅವ್ರು ತಯಾರಿರ್ತಾರೆ. ನೋಡು ಕೊರಂಜಿ, ನಮ್ಮಂಥವ್ರನ್ನ ಅಂತೂ ನೀ ಬಡಿಸ್ಕೊಂಡು ಹೋಗಕ್ಕೆ ನಾನು ನೋಡ್ದೈತಿ. ಎದರಲ್ಲಿ ಹೋಗಿ ಕೇಳ್ಕೊಂಡು ಬರೋ. ನಮ್ಮದು ವರ್ಷ ಇರ್ತಾರೆ, ಕೇಳ್ಕೊಂಡು ಬಾ, ನಾ ಇಲ್ಲಿ ನಿಂತಿರ್ತಾನೆ. ಹೌದು ತಡಿಯವ, ಕೇಳ್ಕೊಂಬರ್ತಾನೆ. ಯಾಕಂದ್ರೆ ನನ್ನ ಕಡೆ ಇಲ್ಲಿದ್ದು ಬಂಗಾರ. ಹೋಗಿ ಬೇಗ ಕೇಳ್ಕೊಂಡು ಬಾ. ಅಮ್ಮ ತಾಯಿ ದರ್ಶಾನಿ, ಈ ಕೊರಂಜಿದು ಭಾಳ ಹಣಗಳು ನೋಡಯ್ಯವ. ಅದೇನು ಹಣಗಲ್ಲ ಜೊತೆ ಬಿಡಿಸಿ ಹೇಳ ನನಗೆ. ಮೊದಲಿಗೆ ಮರ ಬೇಕತ್ವ 3 ಕೊಟ್ಬಿಡ್ದತೆ. ಬುಡ್ರ ಮನೆಯಾಗಿನ ಬಿದ್ರಿನ ಮರ ಅಲ್ವಾ? ಮತ್ತು ಎಂಥ ಮರಗಳು ಬೇಕಿವಳಿಗೆ? ಮೊದಲು 3 ಬಂಗಾರದ ಮರ ಬೇಕಂತ. ತೂತೆ ಕೊರವಂಜಿ ಹೇಳಿದಂತೆ 3 ಬಂಗಾರದ ಮರನ ಕೊಡ. ಎಲ್ಲಿ ಕೊಡ್ಲಿವ? ಮನ್ಯಾಗ ಕೆರ್ಯಾಕೆ ಒಂದು ಸಣ್ಣ ಸುಪ್ಪಲ್ ಸೈತಿಲ್ಲ. ಮತ್ತು ಯಾರಿಗೆ? ಇವು ನಿನಗಲ್ವ ನನಗಂತ ನಿನಗೇನವ? ಕೈ ಮಾಡಿದ್ರೆ ಕೈಲಾಸ. ತೂತೆ ನಮ್ಮ ಮನ್ಯಾಗ ಏನದ ಗೊತ್ತದಿಲ್ಲ? ಏನು ಅರಮಂದಿರದೊಳಗೆ? ನಮ್ಮ ಮನೆಯಲ್ಲಿ ಅರಮಂದಿರದಲ್ಲಿ ಶಮಂತಕ ಮಣಿ ಅದ. ನಮ್ಮ ತಂದೆ ಕೊಟ್ಟಾನ ಪರಮಾತ್ಮರಿಗೆ. ನನಗೆ ಅದು ದಿವ್ಸಕ್ಕೆ ಸೌವಾಮಣ ಬಂಗಾರ ಕೊಡ್ತೈತೆ ನೋಡು. ಅವ್ವ, ಸೌವಾಮಣ ಅಂದ್ರೇನು? ಶಮಂತಕ ಮಣಿ ದಿವ್ಸಕ್ಕೆ ಸೌವಾಮಣ ಬಂಗಾರ ಕೊಡ್ತೈತೆ ಅಂದಮೇಲೆ ಈ ಕೊರವಂಜಿಗೆ 3 ಮರ ಬೀಳ್ತಾವೆ. ಕೊಡು ನೋಡವ. ಅವರ ಬಂಗಾರ ಮರ ತುಂಬ ಏನು ಕೇಳ್ತಾ ಕೇಳಂತಡಿ ಅಮ್ಮ. ಕೊರವಂಜಿ ಬರ್ತೀವಿ, ಕೇಳಿ ಬರ್ತಾನೆ ತಡಿಯಮ್ಮ. ಹೋಗುತ್ತೆ ಕೊರಂಜಿಗೆ ಚಂದಾಗಿ ಇಳಿ ಬಾ. ಹೌದು ಬಿಡ. ಕೊರಂಜಿ ಯಾಕೆ ಗೊತ್ತೆ ಏನಾಯ್ತು? ಒಳ್ಳೆ ದಿಮಾಕ್ಲೆ ಮಾತಾಡ್ದೇನು ಮಾಡ್ತಾರೋ? ನಿನಗೆ 3 ಬಂಗಾರದ ಮರ ಬೇಕಲ್ಲೋ? ಹೌದು ಕೊಡ್ತೇವೆ, ಹೋಗ
ನಮ್ಮ ತಾಯಿಯವ್ರಕ್ಕೆ ಸಮಂತಕ ಮನೆ ಐತಿ, ಅದು ದಿವ್ಸಕ್ಕೆ ಸವಾಮನ ಬಂಗಾರ ಕೊಡ್ತೈತಿ ಅಂತ ಹೇಳ್ಯಾರು. ಕೊಡು ಅಂದಾರ, ಕೊಡ್ತು. 6 ಮರ ಬೇಕಾದ್ರೆ ತಗೋ, 3 ಯಾಕೆ ತಗೋ, ನಮ್ಮ ದರ್ಶನ ಅಂತ ಹೇಳ್ಯಾರ, ಕೊರತು ಅಂದಾರ. ತೂತೆ ಆ 3 ಬಂಗಾರದ ಮರ ತುಂಬ ನನಗೆ ಜಾತ ಮುತ್ತಗಳು ಬೇಕು. ಅಯ್ಯೋ ಜಾತ ಮುತ್ತ ಬೇಕು, ಕೇಳ್ಕೊಂಡು ಬರ್ತೀನಿ ತಡೆಯವ, ನೀ ಕೊಡೋಕೆ ಅಲ್ಲ, ಬರೀ ಕಾರ್ಬಾರ್ ಮಾಡೋಕ್ಕೆ ನನ್ನ ಕಡೆ ಎಲ್ಲಿವ ಮುತ್ತ ಬಂಗಾರ, ಹೋಗಿ ಕೇಳ್ಕೊಂಡು ಬರ್ತೀನಿ, ಅವ್ರು ಕೊಡು ಅಂದ್ರೆ ಕೊಡ್ತೀನಿ, ಹೋಗ್ತೀನಿ ಅಂತೇಳಿವ. ನೀ ಯಾಕೆ ನನಗೆ ಕ್ಯೂ ಕಂಡು ಮಾಡಗಣ ವರ್ಷಣಿ ಈ ಥರ ಹೋಗ್ತೀನಿ. ಯಾಕೆ ಗೊತ್ತ ಏನಾಯ್ತು, ಮತ್ತೇನು ಬೇಕಂತವಳಿಗೆ? ಇವ 3 ಮರದ ಬಂಗಾರದ ಮರದ ತುಂಬ ಜಾತ ಮುತ್ತು ಕೊಡ್ಬೇಕಂತಾಳವ ಕೊರವಂಜಿ. ಏನು ಮಾಡೋದು, ನಾನು ನಿನಗೆ ಕೇಳಕ್ಕಂತ ಬಂದೀನಿ. ತೂತೆ ಜಾತ ಮುತ್ತಗಳನ್ನ ಅದಕ್ಕೆ ಕೊಟ್ಟು ಬಿಡು. ಯವ್ವ ಎಲ್ಲಿಂದ ಕೊಡಲಿ, ನನಗೆ ತಿನ್ನಾಕ ಗೊಂಜಾಳಿಲ್ಲ. ಯಾರಿಗೆ ಇಲ್ಲವಾ, ನಿನಗೇನು ಕೈ ಮಾಡಿದ ಕೈಲಾಸ, ನನಗೆ ಮನ್ಯಾಗ ತಿನ್ನಾಕ ಗೊಂಜಾಳಿಲ್ಲ ಅಂತೀನಿ. ಮತ್ತು ನೀ ಕೊಡಂದ್ರೆ ಕೊಡುನು, ಹಾತುತ್ತೆ ಕೊಡುನು, ಅದ್ರಾಗೇನೈತಿ, ಕೊಡ್ತೇವೆ ಅಂತ ಹೇಳಿ. ಕೊರಂಜಿ ಬಂಗಾರ 3 ಮರ ಅಂತಂದು ಮರ ಕೊಡ್ತೇವೆ, ಅದ್ರ ತುಂಬ ಜಾತ ಮುತ್ತು ಬೇಡ್ತಂದು ಜಾತ ಮುತ್ತುಗಳು ಕೊಡ್ತೇವೆ. ಅಂತೂ ಬಂಗಾರದ ಮರ ಜಾತ ಮುತ್ತು ಕೊಡ್ತೀರಿ ಅಂದಂಗೆ ಕೊಡಂದ್ರೆ ಕೊಟ್ಟೇ ಬಿಡ್ತೀವಿ ನಾವು. ಹಾಗಾದ್ರೆ ಪಡಸಾಲೆ ಸಾರಿಸಿ ರಂಗ ಹೊಯ್ದು ಜಾತ ಮುತ್ತುಗಳ ಹಸೆ ಮನೆ ಆಗಬೇಕು ಅಂದ್ರೆ ರತ್ನಕ್ಕೆ ಮತ್ತೇನು ಮಾಡಬೇಕು? ಅದು ಮೊದಲು ಸಾರಣೆ ಮಾಡಬೇಕು ಅಂಥೇಳಿ, ಸಾರಿಗೆ ಮಾಡಿದರೆ ರತ್ನಖಚಿತವಂತ ಮಂಟಪವಂತಂದು ಹಾಕಬೇಕು, ರಂಗೋಲಿ ಹಾಕಿರಬೇಕು, ಮುಂದೆ 4 ಮೂಲೆಗೆ 4 ತುಪ್ಪದ ದೀಪ ಹಚ್ಚಿರಬೇಕು. ತುಪ್ಪದ ಬೇಕು, ಹೌದು ತುಪ್ಪದ ದೀಪನ ಬೆಟ್ಟಬೇಕು. ವಾಯ್ಕಿ ಐಸಿರನ ಇಷ್ಟೆಲ್ಲ ಮಾಡೋದು. ಆಮೇಲೆ ಏನು ಹೇಳ್ಬೇಕು ರಂಜಿ, ಮಂಟಪದ 4 ದಿಕ್ಕಿಗೆ 4 ದೀಪ ಹಚ್ಚಬೇಕಂತಂದ್ರೆ ತುಪ್ಪದ ದೀವಿಗೆ ಹಚ್ಚಬೇಕು. ಕೊರಂಜಿ ಬೇರೆ ಎಣ್ಣೆ ಇದು ನಡೆಯೋದಿಲ್ಲ, ಇಲ್ಲದಕ್ಕೆ ತುಪ್ಪದ ದೀವಿಗೆನ 4 ಕಡೆ ಹಚ್ಚಬೇಕು. ಆಮೇಲೆ ಕರಿಕಣ್ಣಿನಕಾಯಿ, ತೆಂಗಿನಕಾಯಿ, ಗೊನೆ ಬರಲಾರದ ಬಾಳೆಹಣ್ಣು, ನೆಲಗಡಲೆ, ಕಬ್ಬು, ತೆಂಗು, ಮಂಗಳಾರತಿಯೊಂದಿಗೆ ಹೂವಿನ ಹಾರ, ಜೊತೆಗೆ ಮೃಷ್ಟಾನ್ನ ಭೋಜನ ನೈವೇದ್ಯ ಮಾಡಿ ತಂದು ಇಡಬೇಕು. ಅವ್ವ ನೀನು ಐಶ್ವರ್ಯ ಇಷ್ಟೆಲ್ಲ ತರಬೇಕು ಕೊರಂಜಿ, ತಡಿಬಾ, ನನಗೂ ಇನ್ನೇನೇನೇನೋ ಭಾಳ ಹೇಳಿದಿ, ಮತ್ತು ಅದನ್ನು ತಲೆಯಾಗ ನೋಡೋದಿಲ್ಲ. ಮೊದಲ ಒಂದೊಂದು ಕೇಳ್ಕೊಂಬರ್ತೀನಿ. ನಾ ಕೇಳಕ್ಕೆ ಹತ್ತಿದ್ದೇನೆ ತಗೋದೂತೆ, ನಿನ್ನ ಮಾತನ್ನು ಕೇಳಿ ಇಲ್ಲ ಇವ ಮತ್ತೊಮ್ಮೆ ನಿನ್ನನ್ನು ಹೇಳಬೇಕು. ಈಗ ಏನಂತ ಅಂದ್ರೆ ಆ ಸಾರಣೆ ಮಾಡಬೇಕು, ರತ್ನಖಚಿತವಾದಂಥ ದೇವಿಗೆಯನ್ನು ಹಚ್ಚಬೇಕು, ಮತ್ತು ಮಂಟಪ ತಂದು ಹಾಕಬೇಕು. ಅದು ಮುಂದೆ ಕರಿಕಣ್ಣಿನಕಾಯಿ, ಗೊನೆ ಮುರಲಾದ ಬಾಳೆಹಣ್ಣು, ನೆಲಗಡ್ಲಿ, ಕಬ್ಬ, ತೆಂಗ, ಮಂಗಳಾರತಿ, ಹೂವಿನ ಇಷ್ಟೆಲ್ಲ ಹೇಳಿದವ ನನಗೆ. ಅದಕ್ಕೆ ನೀವು ಹೇಳಕ್ಕೆ ಬನ್ನಿ. ಏನಿಲ್ಲ, ಅಲಂಕೃತವಾದಂಥ ರಂಗಮಂಟಪದ ಮೇಲೆ ಚೆಂದಂಗೆಲ್ಲ ಶೃಂಗಾರ ಮಾಡೋದೈತಿ. ಮತ್ತೇನು ಮಾಡಬೇಕು ಕೇಳು. ಏನಿಲ್ಲ, ಏನು ನೀವು ಅಲಂಕೃತವಾಗಿ ಏನದು ರಂಗಮಂಟಪ ತಯಾರು ಮಾಡಿರ್ತಲ್ಲ, ಆ ರಂಗಮಂಟಪದ ಮೇಲೆ ನಾನು ಕೂಡಿರಬೇಕು. ಹೌ ಆಕೆ ಐಶ್ವರ್ಯ ನೋಡಿದತ್ತೆ ಏನಂತಾಳು? ಹೌದಮ್ಮ, ಮತ್ತು ಆಕೆ ಹೇಳ್ದಂಗೆ ಕೇಳಬೇಕಲ್ಲ. ಹೌದು ಕೇಳಿಬಿಡಮ್ಮ ಆಕೆ ನೋಡು, ವಿದ್ಯೆ ಇದ್ದರೆ ಅದು ಎಲ್ಲೆಲ್ಲ ಆತನಿಗೆ ಯೋಗ್ಯ ಸನ್ಮಾನ ಸಿಗತೈತ್ರಿ. ಹೌದಲ್ಲೋ, ವಿದ್ಯೆ ಇಲ್ಲವಣ್ಣ ಮಕ್ಕಳು ಮುದ್ದು ಬರವಂತಿಕ್ಕು ಅಂತ ಹೇಳ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಆಕೆ ನಮಗೆ ಮನಸ್ಸಿನ ಇಷ್ಟಾರ್ಥವನ್ನು ಹೇಳ್ತಾಳೆ ತಂದಾಗ ಮ್ಯಾಲೆ ಕುಂಡ್ರಲ್ಲಿ ಬಿಡು, ಕುಂಡ್ರ ಒಳಗೆ ಆಗಲಿ ದೂತೆ ನೀ ಹೇಳ್ದಂಗೆ ಕೊರವಂಜಿನ ಮಂಟಪದ ಮೇಲೆ ಕುಂಡ್ಸೋನು. ಅಷ್ಟಲ್ಲ ದೂತೆ, ನಿಮ್ಮ ದೊರ್ಶಾನಿ ಕೆಳಗೆ ಕುಂಡ್ರಬೇಕು. ಕುಂತು ನಿನ್ನ ಬಾರಕೇಳಿ ನಮ್ಮ ಜಿಬ್ಬೆ ಅದ ನೋಡುವ, ಏನು ನನಗೆ ಅಂಜಿಕೆ ಬರೋದಿದೆ. ಏನು ಮಾತಾಡ್ತಿ ದೂತೆ? ನನ್ನ ಕೆಳಗಂತಂದ್ರೇನು ಮಂಟಪದ ಮುಂದೆ ಕುಂಡ್ರಬೇಕು. ಹೀಗಂದು ಅಂದ್ರೇನು, ನೀನು ಮ್ಯಾಲೆ ಕುಂಡ್ರಬೇಕು, ಅದು ಮಂಟಪದ ಮ್ಯಾಲೆ ಕುಂಡ್ರಬೇಕು. ನಮ್ಮ ತಾಯಿ ಬಂದು ಕೆಳಗಂದ್ರೆ ಮಂಟಪದ ಮುಂದುಗಡೆ ಒಂದು 3 ಮೊಳ ಮುಂದಕ್ಕೆ ನಿಂತು ಅಲ್ಲಿ ಕೂತ್ಕೊಂಡು ಏನು ಮಾಡಬೇಕು, ಅವಳು ಅಲ್ಲಿ ಕುಂತ್ಕೊಂಡ ನಂತರ ಏನು ಮಾಡಬೇಕು, ಅವಳು ಕುಂತ್ಕೊಂಡ ನಂತರ ಏನು ಮಾಡಬೇಕು, ಶಾಸ್ತ್ರಬದ್ಧವಾದಂಥ ನೀತಿಗಳನ್ನು ಹೇಳ್ತೇನೆ ನಾನು. ನನ್ನ ದಿವ್ಯ ಜ್ಞಾನದಿಂದ ನಿಮಗೆ ಏನು ಬೇಕನ್ನುವಂಥದ್ದನ್ನು ನಾನು ಸರಿಯಾಗಿ ತಿಳಿಸಿ ಹೇಳ್ತೀನಿ. ಅವುಗಳನ್ನು ನೀವು ಚಿತ್ತಗೊಟ್ಟ ಕೇಳಬೇಕು. ಆಗಲೇ ಕೊರೊಂದಿ ನೀ ಹೇಳ್ದಂಗೆ ಕೇಳ್ತೀವ. ನಿನ್ನ ಒಂದು ಇದಕ್ಕಾಗಿ ನಾವು ಕಾದಿರ್ತೀವಿ. ನನಗೆ ಅನಂತ ನಾವು ಪ್ರೀತಿಯಿಂದ ಧನ್ಯವಾದ ಹೇಳ್ತೀವಿ. ಅದೇನದು ನಮಗೆ ಹೇಳುವ.